ಇಲ್ಲೊಂದು 3-4 ಫಾರ್ಮುಲಾ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಏರಿಯಾ ಆಫ್ ಅ ಟ್ರಯಾಂಗಲ್. ಈ ಟ್ರಯಾಂಗಲ್ ನಮ್ಮ ಬೇಸ್ ಲೆಂತ್ ಮತ್ತು ಹೈಟ್ ಲೆಂತ್ ಗೊತ್ತಿದ್ರೆ ಈ ಏರಿಯಾ ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ ವಿತ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದು ಸ್ಮಾಲ್ ಲೆಟರ್ ಬಿ ಇರಬೇಕಾಗಿತ್ತು, ಇವಾಗ ಸರಿ ಹೋಯ್ತು. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಅದೇ ನಿಮ್ಮ ಹತ್ರ ಈಕ್ವಲಾಟೆಡ್ ಟ್ರಯಾಂಗಲ್ ಇತ್ತು ಅಂತ ಹೇಳಿದ್ರೆ ಅದರ ಏರಿಯಾ ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ ಈಕ್ವಲಾಟೆಡ್ ಟ್ರಯಾಂಗಲ್ ಒಂದೇ ಒಂದು ಸೈಡ್ ಲೆಂತ್ ಗೊತ್ತಿತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಫೈಂಡ್ ಇಟ್ ವಿತ್ ದ ಹೆಲ್ಪ್ ಆಫ್ √3/4 a ಸ್ಕ್ವೇರ್. ಮತ್ತು ಒಂದು ಈಕ್ವಲಾಟೆಡ್ ಟ್ರಯಾಂಗಲ್ ಆಲ್ಟಿಟ್ಯೂಡ್ ಎಷ್ಟು ಉದ್ದ ಇದೆ ಅಂತ ಹೇಳಿ, ಎತ್ತರ ಇದೆ ಅಂತ ಹೇಳಿ ಕಂಡುಹಿಡಿಬೇಕು ಅಂತ ಹೇಳಿದ್ರೆ √3/2 ಇಂಟು a ಈ ಫಾರ್ಮುಲಾ ಉಪಯೋಗಿಸ್ಬೋದು. ಮತ್ತು ಕೊನೆಯದಾಗಿ ಹೆರಾನ್ಸ್ ಫಾರ್ಮುಲಾ. ಹೆರಾನ್ಸ್ ಫಾರ್ಮುಲಾ ಏನಂತ ಹೇಳಿದ್ರೆ ನಿಮ್ಮ ಲೆಂತ್ ಆಫ್ ಸೈಡ್ಸ್ ಗೊತ್ತಿದೆ, ಆದರೆ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲ, ಮತ್ತು ಇದೇನು ಐಸೋಸೆಲಿಸ್ ಟ್ರಯಾಂಗಲ್ ಅಲ್ಲ. ಅದಿದ್ರೂ ಹೇಳ್ಬೋದು, ಆ್ಯಕ್ಚುಲಿ ಯಾವ ಟ್ರಯಾಂಗಲ್ ಬೇಕಾದ್ರೂ ಉಪಯೋಗಿಸ್ಬೋದು. ಅಕಸ್ಮಾತಾಗಿ ಆ ಥರ ಸುಲಭ ಆಗಲಿಲ್ಲ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಕೆಲಸ ಮಾಡ್ಬೋದು. ಹೇಗೆ ಅಂತ ಹೇಳಿ ಹೆರಾನ್ಸ್ ಫಾರ್ಮುಲಾ ಉಪಯೋಗಿಸಿ. ಸೊ ಹೆರಾನ್ಸ್ ಫಾರ್ಮುಲಾ ವಿಲ್ ಹೆಲ್ಪ್ ಅಸ್ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಸೊ ಮೊದಲಿದಾಗಿ ನಾವು ಸೆಮಿ ಪೆರಿಮೀಟರ್ ಕಂಡುಹಿಡಬೇಕು. ಸೆಮಿ ಅಂತ ಹೇಳಿದ್ರೆ ಅರ್ಧ ಅಲ್ವಾ. ಪೆರಿಮೀಟರ್ ಅಂತ ಹೇಳಿದ್ರೆ ಏನೋ ದ ಸಮ್ ಆಫ್ ದ ಬೌಂಡ್ರೀಸ್. ಸೊ ಸಮ್ ಆಫ್ ಬೌಂಡ್ರೀಸ್ ಏನಿಲ್ಲಿ a ಪ್ಲಸ್ ಬಿ ಪ್ಲಸ್ ಸಿ /2. ಮತ್ತು ಮುಂದಕ್ಕೆ ಏರಿಯಾ ಆಫ್ ದ ಟ್ರಯಾಂಗಲ್ ಏನು? ಯೂಸಿಂಗ್ ಹೆರಾನ್ಸ್ ಫಾರ್ಮುಲಾ ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಹೋಲ್ ಟು ದ ಪವರ್ ಆಫ್ ಹಾಫ್ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ತೊಗೊತಾ ಇದ್ದೀವಿ. ಇವೆಲ್ಲ ಪೂರ ಎಕ್ಸ್ಪ್ರೆಷನ್ದು ಸ್ಕ್ವೇರ್ ರೂಟ್ ತೊಗೊತಾ ಇದ್ದೀವಿ. ಸರಿನಾ? ಇದು ನಿಮ್ಮ ಹೆರಾನ್ಸ್ ಫಾರ್ಮುಲಾ. ಇವೆಲ್ಲ ನೀವು ಫಾರ್ಮುಲಾ ಲಿಸ್ಟಲ್ಲಿ ಬರ್ಕೊಂಬಿಡಿ.